ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಒಂದು ವಿಶೇಷವಾದಂತಹ ವಿಡಿಯೋ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದೇನಪ್ಪಾ ಅಂತಂದ್ರೆ, ಬಹಳಷ್ಟು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿರ್ಬಹುದು, SSLC ವಿದ್ಯಾರ್ಥಿಗಳಿಗಾಗಿರ್ಬಹುದು, ಒಂದು ಅವರ ಪಾಲಕರಿಗಾಗಿರಬಹುದು, ಬಹಳಷ್ಟು ಸಂಶಯ ಗೊಂದಲ ಈ ಸಾರಿಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇತ್ತು. ಅದರಲ್ಲಿ ಬಹಳಷ್ಟು ಕೆಲವೊಂದು ಅಂಶಗಳನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ಅದರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಏನ್ ನಡೀತಾ ಇದೆ, ಯಾವ ರೀತಿಯ ವ್ಯವಸ್ಥೆ ಇದೆ, ಇಲ್ಲಿ ಯಾಕೆ ಏನೇನು ಬದಲಾವಣೆಗಳಾಗಿವೆ, ಇದರಲ್ಲಿ ನಮಗೆ ಏನೇನು ಅನುಕೂಲತೆಗಳಿವೆ, ಈ ಎಲ್ಲ ಅಂಶಗಳನ್ನ ನಾವು ತಿಳ್ಕೋಬೇಕಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಏನ್ ಮಾಡ್ತು ಅಂದ್ರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಈ ಸರಿಯ SSLC ಮತ್ತು PUC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಏನೇನು ಬದಲಾವಣೆಗಳಾಗಿವೆ, ಅವುಗಳಲ್ಲಿ ನಿಮ್ಮ ಗೊಂದಲಗಳೇನು ಹಾಗೂ ನಿಮ್ಮ ಸಂಶಯಗಳೇನು, ಅವುಗಳನ್ನ ಈ ಒಂದು ವಿಡಿಯೋದ ಮೂಲಕ ಒಂದು ನಿವಾರಣೆಯನ್ನ ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇಲಾಖೆಯೂ ಕೂಡ ಅಂದ್ರೆ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯೂ ಕೂಡ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿ ಏನೇನು ನಿಮ್ಮ ಪ್ರಶ್ನೆಗಳಿವೆಯೋ ಆ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದು ಉತ್ತರವನ್ನ ನೀಡಿರುವಂತದ್ದು. ಆ ಉತ್ತರವನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅಂದ್ರೆ ದ್ವಿತೀಯ PUCಗೆ ಸಂಬಂಧಪಟ್ಟಂತೆ, SSLCಗೂ ಕೂಡ ಸೇಮ್, ದ್ವಿತೀಯ PUC ಸಂಬಂಧಪಟ್ಟಂತೆ ನಾನು ಒತ್ತು ಕೊಟ್ಟು ಹೇಳ್ಬೇಕು ಅಂತಂದ್ರೆ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಆ ಪ್ರಶ್ನೆಗಳನ್ನ ಒಂದೊಂದಾಗಿ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅದಂದ್ರೆ, ಮೊದಲನೇದಾಗಿ ನಾವ್ ಏನ್ ಚರ್ಚೆ ಮಾಡಬೇಕಾಗಿದೆ, ಕೇಳಲಾಗಿರುವಂತಹ ಪ್ರಶ್ನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಬಹಳಷ್ಟು ಪಾಲಕರಿಗೆ ಈ ಪ್ರಶ್ನೆ ಆಗಿತ್ತು. ಏನದು ಪ್ರಶ್ನೆ? ಈ ಸಾರಿ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಒಂದು ಪರೀಕ್ಷೆಯಲ್ಲಿ ದ್ವಿತೀಯ PUCಗೆ ಎಷ್ಟು ಪರೀಕ್ಷೆಗಳನ್ನ ನಡೆಸಲಾಗುತ್ತೆ? ಏನಿದು ಎಷ್ಟು ಪರೀಕ್ಷೆಗಳು? ಈ ಹಿಂದೆ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗ್ತಿತ್ತು? ಸ್ವಲ್ಪ ನೀವು ಗಮನಿಸಿ. ಈ ಹಿಂದೆ ಯಾವ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸಲಾಗ್ತಿತ್ತು ಅಂದ್ರೆ, ಒಂದು ವಾರ್ಷಿಕ ಪರೀಕ್ಷೆ ನಡೆಸಲಾಗ್ತಾ ಇತ್ತು, ನಂತರ ಇನ್ನೊಂದು ಸಪ್ಲಿಮೆಂಟರಿ ಅಥವಾ ಪೂರಕ ಪರೀಕ್ಷೆಯನ್ನ ನಡೆಸಲಾಗ್ತಾ ಇತ್ತು. ಕಳೆದ ಸಾರಿ ಏನ್ ಮಾಡಿದ್ರು ಅಂತಂದ್ರೆ, ಒಂದು ಪೂರಕ ಪರೀಕ್ಷೆಯ ಬದಲಾಗಿ 2 ಪೂರಕ ಪರೀಕ್ಷೆಗಳನ್ನ ನಡೆಸಲಾಯಿತು. ಆದ್ರೆ ಈ ವರ್ಷ ಬದಲಾವಣೆಯನ್ನ ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅದನ್ನೇ ನಾವು ಈಗ ನೋಡ್ಬೇಕಾಗಿದೆ. ಎಷ್ಟು ಪರೀಕ್ಷೆಗಳನ್ನ ನಡೆಸುತ್ತೆ ಅಂತಂದಕ್ಕೆ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಉತ್ತರ ಏನು ಅಂತಂದ್ರೆ, ಇದು ಸರ್ಕಾರಿ ಆದೇಶ ಸಂಖ್ಯೆ EP 2023 SLB 2023 ದಿನಾಂಕ 21/9/2023 ಹೊರಡಿಸಿರುವ ಅನ್ವಯ ಈ ಬಾರಿ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆ 1, 2 ಮತ್ತು 3 ಎಂದು ಹೆಸರಿಸಿ 3 ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ. ನೋಡಿ, ಕಳೆದ ಸಾರಿ ಒಂದು ವಾರ್ಷಿಕ ಪರೀಕ್ಷೆ, 2 ಪೂರಕ ಪರೀಕ್ಷೆ ಇತ್ತು. ಆದ್ರೆ ಈ ಸಾರಿ ಒಂದು ಆದೇಶವನ್ನೇ ಹೊರಡಿಸಿ ಪೂರಕ ಪರೀಕ್ಷೆ ಅನ್ನೋದನ್ನ ತೆಗೆದುಹಾಕಿ ಈ ಸಾರಿ ಒಂದು ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಅಂತ 3 ಪರೀಕ್ಷೆಗಳನ್ನ ನಡೆಸಲಿಕ್ಕೆ ತೀರ್ಮಾನಿಸಲಾಗಿದೆ. ಏನಿದು 3 ವಾರ್ಷಿಕ ಪರೀಕ್ಷೆ? ಇದಕ್ಕೂ ಉತ್ತರವನ್ನ ನಾವು ಮತ್ತೆ ಪ್ರಶ್ನೆಗಳಲ್ಲಿ ಕೇಳಿದಾಗ ಉತ್ತರವನ್ನ ನೀಡಿರುವಂತದ್ದು. ಇದು ಮೊದಲನೇದು. ಈ ಬಾರಿ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗುತ್ತೆ? ಒಟ್ಟು 3 ವಾರ್ಷಿಕ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದು? ಹಾಗಾದ್ರೆ ಈ ಹಿಂದೆ ನಡೆಸಲಾಗುತ್ತಿರುವಂತಹ ಪೂರಕ ಪರೀಕ್ಷೆ ಈ ಬಾರಿ ಇದೆಯೋ ಇಲ್ವೋ, ನಡೆಸಲಾಗುತ್ತಿದೆಯೋ? ಮೊದಲು ವಾರ್ಷಿಕ ಪರೀಕ್ಷೆ ಹಾಗೂ ಪೂರಕ ಪರೀಕ್ಷೆ ನಡೆಸಲಾಗ್ತಿತ್ತು. ಆದ್ರೆ ಈ ಬಾರಿ ವಾರ್ಷಿಕ 1, ವಾರ್ಷಿಕ 2, ವಾರ್ಷಿಕ 3 ಅಂತ ನಡೆಸ್ತಾ ಇರ್ಬೇಕಾದ್ರೆ ಪೂರಕ ಪರೀಕ್ಷೆ ನಡೆಸಲಾಗುತ್ತೆ? ಅದಕ್ಕೆ ಉತ್ತರ ಮೌಲ್ಯ ನಿರ್ಣಯ ಮಂಡಳಿದು ಇಲ್ಲ. ಆದರೆ ವಾರ್ಷಿಕ 1 ಪರೀಕ್ಷೆಯನ್ನ ನಾವು ನಡೆಸಿದ ನಂತರ ಪರೀಕ್ಷೆ 2 ಹಾಗೂ ಪರೀಕ್ಷೆ 3 ನಡೆಸಲಾಗುತ್ತೆ. ಏನಿಲ್ಲ, ಸಿಂಪಲ್. ಹಿಂದೆ ಪೂರಕ ಪರೀಕ್ಷೆ ಅಂತ ಕರಿತಾ ಇದ್ವಿ, ಸಪ್ಲಿಮೆಂಟರಿ ಪರೀಕ್ಷೆ ಅಂತ ಕರಿತಾ ಇದ್ವಿ 2ನೇ ಪರೀಕ್ಷೆಗೆ. ಅದು ಈಗ ವಾರ್ಷಿಕ ಪರೀಕ್ಷೆ 2 ಅಂತ ಆಗಿದೆ. ಅಂದ್ರೆ ವಾರ್ಷಿಕ ಪರೀಕ್ಷೆ 1 ನಂತರ ಮತ್ತೆ ಪೂರಕ ಪರೀಕ್ಷೆ ಬದಲಾಗಿ ವಾರ್ಷಿಕ ಪರೀಕ್ಷೆ 2ಅನ್ನ ನಡೆಸಲಾಗುತ್ತೆ, ಮತ್ತೆ ವಾರ್ಷಿಕ ಪರೀಕ್ಷೆ 3ಅನ್ನ ನಡೆಸಲಾಗುತ್ತೆ. ಯಾಕೆ ಹೀಗೆ? ಈ ರೀತಿ ಹೆಸರು ಬದಲಾವಣೆಯಿಂದ ಆಗುವ ಲಾಭ ಆದರೂ ಏನು ಅನ್ನೋದನ್ನ ಇಲ್ಲಿ ಪ್ರಶ್ನೆಗಳ ಮೂಲಕ ನಾವು ಕೇಳಿದಾಗ, ಅಂದ್ರೆ ವಾರ್ಷಿಕ ಪರೀಕ್ಷೆ 1, 2, 3 ಎಂದು ಹೆಸರು ಬದಲಾಯಿಸಿದರ ಹಿಂದಿನ ಉದ್ದೇಶ ಏನು? ಯಾಕೆ ಸಪ್ಲಿಮೆಂಟರಿ ಅನ್ನುವಂತ ಹೆಸರು ತೆಗೆದು ಈಗ ವಾರ್ಷಿಕ ಪರೀಕ್ಷೆ 1, 2, 3 ಅಂತ ಮಾಡಿದ್ರು? ಅದನ್ನ ನಾವು ಚರ್ಚೆ ಮಾಡ್ಬೇಕಾದ್ರೆ ಮಂಡಳಿ ಇದಕ್ಕೂ ಉತ್ತರವನ್ನ ನೀಡಿದೆ. ಏನು ಉತ್ತರವನ್ನ ನೀಡಿದೆ ಅಂತಂದ್ರೆ, ವಾರ್ಷಿಕ ಪರೀಕ್ಷೆ 1, 2 ಮತ್ತು 3 ಇದು ವಿದ್ಯಾರ್ಥಿಯ ಒಟ್ಟಾರೆ ಕಾರ್ಯಕ್ಷಮತೆ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನ ಉತ್ತೇಜಿಸಬಹುದಾಗಿದೆ. ಅಂದ್ರೆ ವಾರ್ಷಿಕ ಪರೀಕ್ಷೆ 1, 2, 3 ಅನ್ನುವುದರ ಮೂಲಕ ಮಗುವಿನಲ್ಲಿ ಸಕಾರಾತ್ಮಕ, ಧನಾತ್ಮಕ, ಪಾಸಿಟಿವ್ ಆಗಿ ಮನೋಭಾವನೆಯನ್ನ ಬೆಳೆಸುವಂಥದ್ದು.
ಮೊದಲಿಗೆ ಏನಾಗ್ತಿತ್ತು, ಫಸ್ಟ್ ಎನ್ಯುವಲ್ ಅನ್ನುವಂತಾಗ್ತಿತ್ತು, ಎರಡನೇದು ಸಪ್ಲಿಮೆಂಟರಿ ಅಂತ ಅನ್ನಿಸ್ತಾ ಇತ್ತು. ಸಪ್ಲಿಮೆಂಟರಿ ಪೂರಕ ಪರೀಕ್ಷೆ ಅಂದ ತಕ್ಷಣ ಮಗುವಿಗೆ ಒಂದು ರೀತಿಯ ಎರಡನೇ ಚಾನ್ಸು, ಎರಡನೇ ಪೂರಕ ಪರೀಕ್ಷೆಯಲ್ಲಿ ಅನ್ನುವಂಥ ಭಾವನೆ ಇರ್ತಿತ್ತು. ಹಾಗಾಗಿ ಆ ರೀತಿಯ ಭಾವನೆ, ನಕಾರಾತ್ಮಕ ಭಾವನೆಯನ್ನ ತೆಗೆದುಹಾಕುವ ಸಲುವಾಗಿ ಈ ಬಾರಿ ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2 ಮತ್ತು ವಾರ್ಷಿಕ ಪರೀಕ್ಷೆ 3 ಅಂತ ಮಾಡಿ ಎಲ್ಲಿಯೂ ಕೂಡ ಸಪ್ಲಿಮೆಂಟರಿ ಅನ್ನುವ ಅಥವಾ ಪೂರಕ ಅನ್ನುವಂತ ಪದವನ್ನ ಬಳಸಿಲ್ಲ. ಇದು ಸಕಾರಾತ್ಮಕವಾದ ಚಿಂತನೆ ಆಗಿದೆ ಅಂತ ಬೋರ್ಡ್ ಕ್ಲಿಯರ್ ಮಾಡಿರುವಂತದನ್ನ ನೋಡ್ತೀವಿ. ಇನ್ನೊಂದು ಪ್ರಶ್ನೆ, ಈ 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಒಂದೇ ರೂಪದಲ್ಲಿರುತ್ತಾ ಅಥವಾ ಏಕರೂಪದಲ್ಲಿಯೇ ಇರುತ್ತಾ, ಅವುಗಳ ಗುಣಮಟ್ಟ ಒಂದೇ ರೂಪದಲ್ಲಿರುತ್ತಾ ಅನ್ನುವಂತ ಪ್ರಶ್ನೆಯನ್ನ ಬಹಳಷ್ಟು ಜನ ಕೇಳ್ತಾರೆ. ಯಾಕಂದ್ರೆ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ವಾರ್ಷಿಕ ಪರೀಕ್ಷೆ ಸ್ವಲ್ಪ ಟಫ್ ಆಗಿರ್ತಾ ಇದೆ, ನಂತರ ನಡೆಯುವಂತಹ ಸಪ್ಲಿಮೆಂಟರಿ ಪರೀಕ್ಷೆ ಸ್ವಲ್ಪ ಲೂಸ್ ಆಗಿರುವಂತದ್ದು ಅಥವಾ ಅಷ್ಟೇನು ಮಹತ್ವವಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅನ್ನುವಂತ ಫೀಲಿಂಗ್ ಇದೆ, ಇರ್ಲಿಲ್ಲ ಆದ್ರೆ ಫೀಲಿಂಗ್ ಇದೆ. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳ್ತು, ಈ ಬಾರಿಯ 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಏಕರೂಪವಾಗಿರ್ತಾ ಇದೆಯಾ? ಇದಕ್ಕೆ ಮಂಡಳಿಯಿಂದ ಏನು ಉತ್ತರ ಇದೆ ಅಂತಂದ್ರೆ, ಹೌದು, ಮಂಡಳಿಯಿಂದ ಏನು ಉತ್ತರ ಅಂದ್ರೆ 3 ಪರೀಕ್ಷೆಗಳ 3 ಪ್ರಶ್ನೆ ಪತ್ರಿಕೆಗಳ ಗುಣಮಟ್ಟ ಮತ್ತು ಅದರ ಕಠಿಣತೆಯ ಮಟ್ಟ ಒಂದೇ ರೀತಿ ಆಗಿರುತ್ತೆ ಅನ್ನೋದನ್ನ ಇವತ್ತು ಮಂಡಳಿ ನಮಗೆ ಕ್ಲಿಯರ್ ಮಾಡಿರುವಂತದನ್ನ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಈ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ತರಗತಿಗೆ ಹಾಜರಾಗಬೇಕಾದದ್ದು ಕಡ್ಡಾಯವೇ? ಅಟೆಂಡೆನ್ಸ್. ಈ ಹಿಂದೆ ನಾವು ವಾರ್ಷಿಕ ಪರೀಕ್ಷೆಗೆ ನಾವು ಎಲಿಜಿಬಲ್ ಆಗಬೇಕು ಅಂದ್ರೆ ನಮಗೆ ಪ್ರತಿ ವಿಷಯಕ್ಕೆ 75% ಅಟೆಂಡೆನ್ಸ್ ಇರಬೇಕಾಗಿತ್ತು. ಹಾಗಾದ್ರೆ ಈ ಬಾರಿಯ ವಾರ್ಷಿಕ ಪರೀಕ್ಷೆಗೆ ಪಡೆದುಕೊಳ್ಬೇಕಾದ್ರೆ ನಮಗೆ ಅಟೆಂಡೆನ್ಸ್ ಕಡ್ಡಾಯವೇ ಅನ್ನುವಂತ ಪ್ರಶ್ನೆಯನ್ನ ನಾವು ವಿದ್ಯಾರ್ಥಿಗಳಲ್ಲಿ ಅಥವಾ ಪಾಲಕರಲ್ಲಿತ್ತು. ಅದಕ್ಕೂ ಉತ್ತರವನ್ನ ಇಲಾಖೆ ನೀಡಿದೆ, ಹೌದು, ವಿಷಯವಾರು 75% ಕಡ್ಡಾಯವಾಗಿ ಅವರ ಹಾಜರಾತಿ ಇರಲೇಬೇಕು, ಅಟೆಂಡೆನ್ಸ್ ಇರಲೇಬೇಕು. ಯಾವುದು? ವಾರ್ಷಿಕ ಪರೀಕ್ಷೆ 1ಕ್ಕೆ ನಾವು ಅಟೆಂಡ್ ಆಗ್ಬೇಕಾದ್ರೆ, ವಾರ್ಷಿಕ 1 ಪರೀಕ್ಷೆ ಅಟೆಂಡ್ ಆದ್ರೆ ಮಾತ್ರ ಮುಂದಿನ ಪರೀಕ್ಷೆಗಳಿಗೆ ಏನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಕಟ್ಟಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ವಾರ್ಷಿಕ ಪರೀಕ್ಷೆಗೆ ನಾವು ಹಾಜರಾಗಬೇಕಾದ್ರೆ 75% ಪ್ರತಿ ವಿಷಯದಲ್ಲಿ ಕಡ್ಡಾಯವಾಗಿ ಹಾಜರಾತಿ ಇರಬೇಕಾದದ್ದು ಅವಶ್ಯಕ ಅಂತ ಇಲಾಖೆ ತನ್ನ ಉತ್ತರದಲ್ಲಿ ಹೇಳಿರುವಂತದನ್ನ ನೋಡ್ತೀವಿ. ಈಗ ನೆಕ್ಸ್ಟ್ ಪ್ರಶ್ನೆ ಏನು, ವಿದ್ಯಾರ್ಥಿಯು ಪ್ರಥಮ ಪರೀಕ್ಷೆಗೆ ಹಾಜರಾಗಿ ಮುಂದಿನ 2 ಪರೀಕ್ಷೆಗಳಿಗೆ ಹಾಜರಾದರೆ ಯಾವ ಅಂಕಗಳನ್ನ ಪರೀಕ್ಷೆಗೆ ಪರಿಗಣಿಸಲಾಗುವುದು? ಈಗ ಇನ್ನೊಂದು ಅವಕಾಶವನ್ನ ನೀಡಿರುವಂತದ್ದು, 1ನೇ ಆನ್ಯುವಲ್ ಪೇಪರ್ ಫಸ್ಟ್ ವಾರ್ಷಿಕ ಪರೀಕ್ಷೆಗೆ ಅಟೆಂಡ್ ಆಗಿರ್ತಾನೆ ವಿದ್ಯಾರ್ಥಿ. ನೆಕ್ಸ್ಟ್ ವಿದ್ಯಾರ್ಥಿಗೆ ಅವಕಾಶ 2ನೇ ಪರೀಕ್ಷೆಗೂ ಕೂಡ ಅವನು ಅಟೆಂಡ್ ಆಗಲು ಬಯಸಿದ್ರೆ ಅಟೆಂಡ್ ಆಗಬಹುದು ಇಂಪ್ರೂವ್ಮೆಂಟ್ ಸಲುವಾಗಿ. 3ನೇ ಪರೀಕ್ಷೆಗೂ ಅಟೆಂಡ್ ಆಗಬಹುದು. ಹಾಗಾಗಿ 3 ಪರೀಕ್ಷೆಗೂ ಒಬ್ಬ ವಿದ್ಯಾರ್ಥಿ ಅಟೆಂಡ್ ಆದ ಅಂದ್ರೆ ಅವನ ಯಾವ ಅಂಕಗಳನ್ನ ಅಂತಿಮವಾಗಿ ಪರಿಗಣಿಸಲಾಗುವುದು? ಇದಕ್ಕೆ ಇಲಾಖೆ ಉತ್ತರಿಸಿರುವಂತದ್ದು ಏನು ಅಂತಂದ್ರೆ, 3 ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿ ಹಾಜರಾಗಿದ್ದರೆ ಅತಿ ಹೆಚ್ಚು ಯಾವ ಅಂಕಗಳನ್ನ ಗಳಿಸಿರುತ್ತಾನೋ ಆ ಅಂಕಗಳನ್ನ ಪರಿಗಣನೆ ಮಾಡಲಾಗುವುದು. ಅಂದ್ರೆ 3 ಪರೀಕ್ಷೆಯಲ್ಲಿ ಅವನು ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡಿತಾನೋ ವಿಷಯದಲ್ಲಿ ಅವುಗಳಿಗೆ ಅವನ ಅಂಕಗಳನ್ನ ಪರಿಗಣಿಸಲಾಗುವುದು. ಈಗ ನೆಕ್ಸ್ಟ್ ಪ್ರಶ್ನೆ ಏನು, ಪುನರಾವರ್ತಿತ ವಿದ್ಯಾರ್ಥಿಗಳು, ರಿಪೀಟರ್ಸ್ ಅಂತ ಕರಿತೀವಿ, ಕಳೆದ ಸಾರಿ ಇರುವಂತಹ ರಿಪೀಟರ್ ವಿದ್ಯಾರ್ಥಿಗಳು ತಾವು ಇಚ್ಛಿಸಿದ ಯಾವುದಾದರೂ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದೇ? ಅಂದ್ರೆ ಈಗ ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಅಂತ ಇದೆ. ಹಾಗಾದ್ರೆ ಹಿಂದೆ ರಿಪೀಟರ್ ಆಗಿರುವಂತಹ ವಿದ್ಯಾರ್ಥಿ ಈ 3ರಲ್ಲಿ ಯಾವುದಾದರೂ ಆಯ್ಕೆ ಮಾಡಿಕೊಳ್ಳಬಹುದೇ? ಅಥವಾ ಮೊದಲನೇ ವಾರ್ಷಿಕ ಪರೀಕ್ಷೆ 1ಅನ್ನು ಕಡ್ಡಾಯವಾಗಿ ಅಟೆಂಡ್ ಆಗಬೇಕು, ನಂತರ 2 ಅಥವಾ 3 ಅಟೆಂಡ್ ಆಗ್ಬೇಕಾ? ಇಲ್ಲ. ಅವರಿಗೆ ಉತ್ತರವನ್ನ ಏನ್ ಕೊಟ್ಟಿದೆ ಇಲಾಖೆ ಅಂತಂದ್ರೆ, ಈ 3 ಪರೀಕ್ಷೆಗಳಲ್ಲಿ ಅವನು ಯಾವುದಾದರೂ ಒಂದು ಪರೀಕ್ಷೆಗೆ ತೆಗೆದುಕೊಳ್ಳಬಹುದು. ಅಂದ್ರೆ ವಾರ್ಷಿಕ ಪರೀಕ್ಷೆಯ ಬದಲಿ 2ನೇ ವಾರ್ಷಿಕ ಪರೀಕ್ಷೆಗೆ ಅವನ ಫಾರ್ಮ್ ಅನ್ನ ತುಂಬಿ ಭರ್ತಿ ಮಾಡಬಹುದು. ಈ ಹಿಂದೆ ಫೇಲ್ ಆಗಿರುವಂತಹ ರಿಪೀಟರ್, ಪುನರಾವರ್ತಿತ ವಿದ್ಯಾರ್ಥಿ, ಅದಕ್ಕೆ ಅವನು 3ರಲ್ಲಿ ಯಾವುದಕ್ಕೆ ಅವನು ಫಾರ್ಮ್ ತುಂಬುತ್ತಾನೋ ಆ ಪರೀಕ್ಷೆಗೆ ಅವನು ಹಾಜರಾಗಿ ತನ್ನ ಪರೀಕ್ಷೆಯನ್ನ ಬರೆಯಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು, 3 ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿ ಎಷ್ಟು ಬಾರಿ ಅಂಕಪಟ್ಟಿ ಶುಲ್ಕವನ್ನ ಪಾಲಿಸಬೇಕು? ಮಾರ್ಕ್ಸ್ ಕಾರ್ಡ್ ಫೀ ಅಂತ ಬರುತ್ತೆ. ಎಷ್ಟು ಬಾರಿ ಈ ಅಂಕಪಟ್ಟಿಯ ಶುಲ್ಕವನ್ನ ಪಾವತಿಸಬೇಕು? ಇಲ್ಲಿ 3 ಪರೀಕ್ಷೆಗಳನ್ನ ಬರೀತಾನೆ ಅಂದಾಗ, 1 ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3ಕ್ಕೂ ಅವನು ಬರೆದ ಅಂದ್ರೆ ಆವಾಗ ಅವನು ಎಷ್ಟು ಬಾರಿ ಅಂಕಪಟ್ಟಿ ಶುಲ್ಕವನ್ನ
ಭರಿಸಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಫೀ 50 ರೂಪಾಯಿ ಅಂತ ಇರುತ್ತಲ್ಲ ಅದು ಅಂದಾಗ ಇದಕ್ಕೆ ಮಂಡಳಿ ಕೊಟ್ಟಿರುವಂತ ಉತ್ತರ ಒಂದೇ ಬಾರಿ. ಯಾವ ಪರೀಕ್ಷೆ ಫಸ್ಟ್ ಪ್ರಥಮ ಪರೀಕ್ಷೆಗೆ ಅವನು ಬರೀತಾನ ಅಲ್ಲಿ ಅವನು ಮಾರ್ಕ್ಸ್ ಕಾರ್ಡ್ ಫೀ ಅನ್ನ ತುಂಬಬೇಕು. ಆ ನಂತರ ಮುಂದೆ ಏನಾಗಿರುತ್ತೆ, ತುಂಬಿರ್ತಾನೆ ಆಲ್ರೆಡಿ ಫೀಸ್ ಅಲ್ಲಿ ಹೋಗಿರ್ಬಹುದು, ಅಥವಾ ಪುನರಾವರ್ತಿತ ವಿದ್ಯಾರ್ಥಿ ಅಲ್ಲಿನೂ ಅವನು ಭರ್ತಿ ಮಾಡಬಹುದು. ನೆಕ್ಸ್ಟ್ ಪೇಪರ್ ಅವನು ಮತ್ತೊಂದು ನೆಕ್ಸ್ಟ್ 2ನೇ ವಾರ್ಷಿಕ ಪರೀಕ್ಷೆಗೆ ಅಟೆಂಡ್ ಆಗದೆ ಇದ್ರೆ ಆ ಮಾರ್ಕ್ಸ್ ಕಾರ್ಡ್ ಅವನಿಗೆ ಬರುತ್ತೆ. ನೆಕ್ಸ್ಟ್ ಅಟೆಂಡ್ ಆಗದೆ ಮತ್ತೆ 3ನೇದಕ್ಕೆ ಅಟೆಂಡ್ ಆಗದ ಅಂದ್ರೆ ಅವಾಗ ಮತ್ತೆ ಕಟ್ಟಬೇಕಾಗುತ್ತೆ. ಆದ್ರೆ ಕಂಟಿನ್ಯೂಸ್ ಆಗಿ ಅವನು ಕಟ್ಟುವ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿರುವಂತಹ ವಿದ್ಯಾರ್ಥಿ 2 ಮತ್ತು 3ನೇ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಇಚ್ಛಿಸದೇ ಇದ್ದರೆ ಅವರ ಅಂಕಪಟ್ಟಿ ಯಾವಾಗ ವಿತರಿಸಲಾಗುವುದು? ಈಗ ಸಾಮಾನ್ಯವಾಗಿ ಮೊದಲ ವಾರ್ಷಿಕ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗಿರ್ತಾನೆ, ಉತ್ತಮವಾದ ಅಂಕಗಳನ್ನ ಪಡೆದುಕೊಂಡಿರ್ತಾನೆ, ಅವನು 2ಕ್ಕೂ ಕಟ್ಟಂಗಿಲ್ಲ, ಮುಂದೆ 3ಕ್ಕೂ ಕಟ್ಟಂಗಿಲ್ಲ. ಹಾಗಾದ್ರೆ ಅವನ ಅಂಕಪಟ್ಟಿ ಯಾವಾಗ ಬರುತ್ತೆ, ಯಾವಾಗ ವಿತರಿಸಲಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಪಾಲಕರು ವಿದ್ಯಾರ್ಥಿಗಳು ಕೇಳಿದಾಗ ಇದಕ್ಕೆ ಉತ್ತರಿಸಿರುವಂತದ್ದು ಅಂದ್ರೆ ಪರೀಕ್ಷೆ 1ರ ಫಲಿತಾಂಶ, ಅದು ಮರು ಮೌಲ್ಯಮಾಪನ, ಮರು ಎಣಿಕೆ ಇವೆಲ್ಲ ಫಲಿತಾಂಶ ಪ್ರಕಟಿಸಿದ ನಂತರ 30 ದಿನಗಳ ನಂತರ ಅಂಕಪಟ್ಟಿಗಳನ್ನ ಅವರವರ ಕಾಲೇಜಿಗೆ ಕಳಿಸಲಾಗುತ್ತೆ. ಅಲ್ಲಿಯ ಪ್ರಾಂಶುಪಾಲರಿಂದ ಆ ಅಂಕಪಟ್ಟಿಗಳನ್ನ ಆ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ಅಂದ್ರೆ ಮುಂದೆ ಅವನು ಯಾವುದೇ ರೀತಿಯ ಪರೀಕ್ಷೆ ಕಟ್ಟದೇ ಇದ್ದಾಗ 1 ತಿಂಗಳ ನಂತರ ಅಂದ್ರೆ ಎಲ್ಲ ಮರುಮೌಲ್ಯಮಾಪನ ಮುಗಿದ ನಂತರ ಅವನು ಏನ್ ಮಾಡಬಹುದು ಅಂದ್ರೆ ಆ ಒಂದು ಅಂಕಪಟ್ಟಿಯನ್ನ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ, ಮುಂದಿನ ವ್ಯಾಸಂಗಕ್ಕಾಗಿ ಈಗ ಇನ್ನೂ 1 ತಿಂಗಳವರೆಗೆ ಬರುತ್ತೆ, ಮುಂದಿನ ವ್ಯಾಸಂಗಕ್ಕಾಗಿ ತುರ್ತಾಗಿ ಅವನಿಗೆ ಅಂಕಪಟ್ಟಿ ಬೇಕು, ಯಾವ ರೀತಿಯಲ್ಲಿ ಅಂಕಪಟ್ಟಿಗಳನ್ನ ಪಡೆದುಕೊಳ್ಬಹುದು? ಡಿಗ್ರಿ ಕಾಲೇಜ್ ಹಚ್ಚಬೇಕು, PU ಸೆಕೆಂಡ್ ಇಯರ್, ಅವರು ಅಂಕಪಟ್ಟಿ ಕೇಳ್ತಾರೆ. ಆವಾಗ ಅವನು ಯಾವ ಅಂಕಪಟ್ಟಿಗಳನ್ನ ಪಡೆದುಕೊಳ್ಬಹುದು? ಯಾಕಂದ್ರೆ ಇನ್ನು ನಾವು ಅಂಕಪಟ್ಟಿ ವಿತರಿಸಬೇಕಾದ್ರೆ ಮರು ಮೌಲ್ಯಮಾಪನದ ಮರು ಎಣಿಕೆಯ ರಿಸಲ್ಟ್ ಬಂದ 1 ತಿಂಗಳ ನಂತರ. ಹಾಗಾದ್ರೆ ಅವನಿಗೆ ಅಂಕಪಟ್ಟಿ ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು ಅನ್ನೋದಕ್ಕೆ ಬೋರ್ಡ್ ಹೇಳಿರುವಂತದ್ದು ಏನು ಅಂತಂದ್ರೆ ಪ್ರತಿ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ನಂತರ ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳನ್ನ ಡಿಜಿ ಲಾಕರ್ ನಲ್ಲಿ ಮಾರ್ಕ್ಸ್ ಕಾರ್ಡ್ ರೀತಿಯಲ್ಲಿ ಅಲ್ಲಿ ಅದನ್ನ ಸೇರಿಸಲಾಗಿರುತ್ತೆ. ನೀವು ಡಿಜಿ ಲಾಕರ್ ಮೂಲಕ ಆ ಅಂಕಪಟ್ಟಿಯನ್ನ ಏನ್ ಮಾಡಬಹುದು, ಪಡೆದುಕೊಳ್ಳಬಹುದು. ಅಂದ್ರೆ ಆ ಒಂದು ಅಂಕಪಟ್ಟಿಯನ್ನ ಪಡೆದು ಅದನ್ನ ಪ್ರಾಚಾರ್ಯರ ರುಜುವಿನೊಂದಿಗೆ ನಾವು ಮುಂದಿನ ಶಿಕ್ಷಣಕ್ಕೆ, ಮುಂದಿನ ಕಾಲೇಜಿನ ಅಡ್ಮಿಷನ್ಗೆ ನಾವು ಬಳಸಿಕೊಳ್ಳಬಹುದು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ, ಫಲಿತಾಂಶ ತಿರಸ್ಕರಣೆ ಈ ಹಿಂದಿನ ವರ್ಷಗಳಂತೆ ಇತ್ತು, ಅದು ಈಗ ಫಲಿತಾಂಶ ತಿರಸ್ಕರಣೆ ಮಾಡಬಹುದೇ? ಹಿಂದೆ ನಾವು ನಮ್ಮ ಫಲಿತಾಂಶ ಅಂದ್ರೆ ಪಾಸ್ ಆದಂತಹ ಯಾವುದೋ ಒಂದು ವಿಷಯವನ್ನ ನಾವು ಪುನರ್ ಕಟ್ಟಬೇಕು ಅಂದ್ರೆ ಅದಕ್ಕೆ ತಿರಸ್ಕಾರ ಮಾಡಿ ಫೀಸ್ ತುಂಬಿ ನಾವೇನ್ ಮಾಡ್ಬೇಕಾಗಿತ್ತು, ನಾವು ಫಲಿತಾಂಶ ತಿರಸ್ಕರಣೆ ಮಾಡಬೇಕಾಗಿತ್ತು. ಆದ್ರೆ ಈ ಬಾರಿ ಇಲ್ಲಿ ಪ್ರಶ್ನೆ ಏನು ಬಂತು, ಈಗಲೂ ಕೂಡ ಅಂತಹ ವಿದ್ಯಾರ್ಥಿ ಏನಾದರೂ ಫಲಿತಾಂಶ ತಿರಸ್ಕಾರ ಮಾಡಬೇಕು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡ್ರೆ ಅವನು ಹಿಂದಿನ ರೀತಿಯಲ್ಲಿಯೇ ಫಲಿತಾಂಶ ತಿರಸ್ಕರಣೆ ಮಾಡಬೇಕೆ? ಇದಕ್ಕೆ ಇಲಾಖೆ ಅಥವಾ ಮಂಡಳಿ ನೀಡಿರುವ ಉತ್ತರ ಅಂದ್ರೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿರುವುದರಿಂದ ಈಗ ನೀವು ತಿರಸ್ಕಾರ ಅಂದ್ರೆ ಯಾವುದೇ ರೀತಿಯ ಎಲ್ಲಾ ಪ್ರಶ್ನೆ ಪಾಸ್ ಆಗಿದ್ದೂ ಕಟ್ಟಬಹುದು, ಫೇಲ್ ಆಗಿದ್ದೂ ಕಟ್ಟಬಹುದು, ಉತ್ತಮಪಡಿಸಿಕೊಳ್ಳಿಕ್ಕೆ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೆ ಅವಕಾಶವನ್ನ ನೀಡಿರುವುದರಿಂದ ಇಲ್ಲಿ ಫಲಿತಾಂಶ ತಿರಸ್ಕರಣೆಯ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇಲ್ಲಿ ತಿರಸ್ಕಾರ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ. ನೀವು ತಿರಸ್ಕಾರ ಪಾಸ್ ಆಗಿದ್ರೇನು ಆ ಫಾರ್ಮ್ ಅನ್ನ ತುಂಬಿ ಮತ್ತೆ ನೀವು ಪರೀಕ್ಷೆ ಬರೀಬಹುದು. ಅವಾಗ ಮೊದಲಿಂದ ಹೆಚ್ಚಾಗಿತ್ತು, ಹಿಂದ 2ನೇ ಸಾರಿ ನೀವು ತೆಗೆದುಕೊಂಡದ್ದು ಕಡಿಮೆ ಆದ್ರೆ ಮೊದಲಿಂದೇ ಅಂತಿಮ, ಮೊದಲಿಂದ ಕಡಿಮೆಯಾಗಿ 2ನೇ ಸಾರಿ ಹೆಚ್ಚಾಯ್ತು ಅಂದ್ರೆ ಅದು ಫಲಿತಾಂಶ ಸುಧಾರಣೆಯಾಗಿ ನಿಮ್ಮ ಅಂಕಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇರುವುದನ್ನ ನಾವು ಇಲ್ಲಿ ಬೋರ್ಡ್ ಇಲ್ಲಿ ಕ್ಲಿಯರ್ ಮಾಡಿರುವಂತದನ್ನ ನೋಡ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ದ್ವಿತೀಯ PUC ವೇಳಾಪಟ್ಟಿಯನ್ನ ಈಗ ಪ್ರಕಟಿಸಲಾಗಿದೆ. ಹೌದು, ಆಲ್ರೆಡಿ ಪ್ರಕಟಿಸಲಾಗಿದೆ. ಮಾರ್ಚ್ 1ರಿಂದ ಬಹುಶಃ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ. ಅದೆಲ್ಲ ನೀವು ನೋಡಿದಿರಿ, ಅದ್ರ ಬಗ್ಗೆಯೂ ಕೂಡ ನಾವು ವಿಡಿಯೋನು ಮಾಡಿದ್ದೀನಿ ಮತ್ತು ಟೈಮ್ ಟೇಬಲ್ ಬಂದಿರುವಂತದ್ದು. ಈಗ ಹಾಲ್ ಟಿಕೆಟ್ ಜನರೇಟ್ ಆಗ್ತಾ ಇರುವಂತದ್ದು, ಕೆಲವೇ ದಿನಗಳ ಹಾಲ್ ಟಿಕೆಟ್ ಕೂಡ ಬರ್ತಾ ಇರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಾರ್ಷಿಕ 1 ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ನಡೀತಾ ಇದೆ, ಪ್ರಾಕ್ಟಿಕಲ್ ಬೇಸ್ಡ್ ಅಂದ್ರೆ ಈ ಸೈನ್ಸ್ ನಲ್ಲಿ ಇರುವಂತಹ 30 ಪ್ರಾಕ್ಟಿಕಲ್ ಪರೀಕ್ಷೆ ಇರುತ್ತಲ್ಲ, ಅದು 2 ಮತ್ತು 3ರ ಪರೀಕ್ಷೆಯಲ್ಲಿಯೂ ಕೂಡ ಈ ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಅನ್ನುವಂತ ಪ್ರಶ್ನೆ. ಅದಕ್ಕೆ ಇಲಾಖೆ ಅಥವಾ ಮಂಡಳಿ ನೀಡಿರುವ ಉತ್ತರ ಏನೆಂದರೆ ಇಲ್ಲ, ವಾರ್ಷಿಕ ಪರೀಕ್ಷೆಗೆ 1ಕ್ಕೆ ಏನು ನಡೆಯುತ್ತೋ ಅದು 1 ಪ್ರಾಯೋಗಿಕ ಪರೀಕ್ಷೆ ಅಂತಿಮವಾಗಿರುತ್ತೆ. ಅಲ್ಲಿ ಪಡೆದ ಅಂಕಗಳೇ ಮುಂದಿನ ಪರೀಕ್ಷೆಗಳಿಗೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಅಂತಿಮವಾಗಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಏನ್ ಪಡ್ಕೊಂಡಿರ್ತಾರೋ ಅದೇ ಅಂಕ ಮತ್ತೊಮ್ಮೆ ಅಲ್ಲಿ ಪರೀಕ್ಷೆಗಳನ್ನ ನಡೆಸೋದಿಲ್ಲ. ಇನ್ನು ಆಂತರಿಕ ಮೌಲ್ಯಮಾಪನ ಪಡೆದ ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆ. ಈಗ ಆಂತರಿಕ ಮೌಲ್ಯಮಾಪನಗಳನ್ನ ಆಲ್ರೆಡಿ ಈ
ಪ್ರಾಯೋಗಿಕವಲ್ಲದ ಪರೀಕ್ಷೆಗಳಲ್ಲಿ ಅಳವಡಿಸಿರುವುದನ್ನು ನೋಡ್ತೀವಿ. ಉದಾಹರಣೆಗಾಗಿ ರಾಜ್ಯಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು. ಇಲ್ಲಿ 80 ಅಂಕದ ಪ್ರಶ್ನೆಗಳನ್ನ ನಾವು ಉತ್ತರಿಸಿದರೆ ಥಿಯರಿಯಲ್ಲಿ ಆಂತರಿಕವಾಗಿ 20 ಅಂಕಗಳಿವೆ. ಅಂದ್ರೆ ಟೆಸ್ಟ್ ಮತ್ತು ಮಿಡ್ ಟರ್ಮ್ಗಳ ಆಧಾರದ ಮೇಲೆ 10 ಹಾಗೂ ಅಸೈನ್ಮೆಂಟ್ ಆಧಾರದ ಮೇಲೆ 10. ಈ ಪ್ರಶ್ನೆಗಳಿಗೆ ಏನು ಆಲ್ರೆಡಿ ವಿದ್ಯಾರ್ಥಿ ಪಡೆದುಕೊಂಡಿರ್ತಾನೋ ಇವುಗಳನ್ನ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಬಹುದೇ, ಅಕಸ್ಮಾತ್ ಆಂತರಿಕ ಅಂಕಗಳು ಕಡಿಮೆ ಆಗಿವೆ ಅನ್ನುವ ಕಾರಣದಿಂದ ಮತ್ತೆ ನಾನು ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಪ್ರಶ್ನೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿದ್ದಾಗ ಇದಕ್ಕೆ ಇಲಾಖೆ ಉತ್ತರಿಸುವಂಥದ್ದು ಇಲ್ಲ. ಒಮ್ಮೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕ ಮುಂದಿನ ಎಲ್ಲಾ ಪರೀಕ್ಷೆಗಳಿಗೂ ಅನ್ವಯ ಆಗುತ್ತೆ. ಅಂದ್ರೆ ಇವತ್ತು ಆಂತರಿಕವಾಗಿ 20 ಅಂಕಗಳಿಗೆ ನಾವು ಎಷ್ಟು ಪಡೆದುಕೊಂಡಿರುತ್ತೋ ಅದು ಪರೀಕ್ಷೆ 1ಕ್ಕೂ ಅನ್ವಯ, ಪರೀಕ್ಷೆ 2ಕ್ಕೂ ಅನ್ವಯ, ಪರೀಕ್ಷೆ 3ಕ್ಕೂ ಅನ್ವಯ. ನಾವು ಮುಂದೆ 80 ಅಂಕಗಳಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಳ್ತೀವೋ ಅದರ ಆಧಾರದ ಮೇಲೆ ಫಲಿತಾಂಶ ಸುಧಾರಣೆ ಆಗಬಹುದು. ಹಾಗಾಗಿ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದುಕೊಂಡ ಅಂಕಗಳನ್ನ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಇಲ್ಲಿ ಮಂಡಳಿ ತಿಳಿಸಿರುವುದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಪರೀಕ್ಷೆ 1ರಲ್ಲಿ ಕೆಲವು ವಿಷಯಗಳನ್ನ ಅನುತ್ತೀರ್ಣರಾಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3ರಲ್ಲಿ ಉಳಿದ ಎಲ್ಲಾ ವಿಷಯಗಳನ್ನ ಅವನು ಪಾಸ್ ಆಗ್ತಾನೆ, ಉತ್ತೀರ್ಣನಾಗ್ತಾನೆ. ಹಾಗಾದರೆ ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ಯಾವ ವಿಷಯವನ್ನ ಅಥವಾ ಯಾವ ವರ್ಷವನ್ನ ನಮೂದಿಸಲಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತೀವಿ. ಈಗ ಒಂದು ಪರೀಕ್ಷೆಯಲ್ಲಿ 1, 2ನೇ ಪರೀಕ್ಷೆಯಲ್ಲಿ 1, 3ನೇ ಪರೀಕ್ಷೆಯಲ್ಲಿ 1. ಆಗ ಯಾವ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗಿದ್ದಾನೆ ಅಂತ ನಮೂದಿಸ್ತಾರೆ. ಇದಕ್ಕೆ ಮಂಡಳಿ ಬಿಡುಗಡೆ ಮಾಡಿರುವ ಉತ್ತರ ಏನೆಂದ್ರೆ, ಅಂತಿಮವಾಗಿ ಎಲ್ಲಾ ವಿಷಯ ಉತ್ತೀರ್ಣಗೊಂಡ ಪರೀಕ್ಷೆಯ ಮಾಹೆ ಮತ್ತು ಪರೀಕ್ಷೆಯ ಸಂಖ್ಯೆಯನ್ನ ನಮೂದಿಸಲಾಗುವುದು. ಎಲ್ಲಕ್ಕಿಂತ ಫೈನಲ್ 6 ಸಬ್ಜೆಕ್ಟ್ ಪಾಸ್ ಆಗಿ ಮುಂದೆ ನೀವು ಯಾವುದೇ ಇಂಪ್ರೂವ್ಮೆಂಟ್ ಮಾಡದೇ ಇದ್ರು, ಇಂಪ್ರೂವ್ಮೆಂಟ್ ಮಾಡಿದ್ರು, ನೀವು ಯಾವ ಸಬ್ಜೆಕ್ಟ್ ನಲ್ಲಿ ಅಂದ್ರೆ ಯಾವ ಪರೀಕ್ಷೆಯಲ್ಲಿ 6 ಸಬ್ಜೆಕ್ಟ್ ಪಾಸ್ ಆಗಿರ್ತಾರೋ ಆ ಒಂದು ತಿಂಗಳು ಹಾಗೂ ಆ ಒಂದು ಇಸ್ವಿಯನ್ನ, ಆ ಒಂದು ನೋಂದಣಿ ಸಂಖ್ಯೆಯನ್ನ ನಿಮಗೆ ಇರುತ್ತದೆ. ಆ ನೋಂದಣಿ ಸಂಖ್ಯೆಯನ್ನ ನಿಮಗೆ ಆ ಮಾರ್ಕ್ಸ್ ಕಾರ್ಡ್ ನಲ್ಲಿ ತಿಳಿಸಲಾಗುತ್ತೆ, ನಮೂದಿಸಲಾಗುತ್ತೆ ಅಂತ ಈ ಮೂಲಕ ಮಂಡಳಿ ಕ್ಲಿಯರ್ ಮಾಡಿರುವಂತದ್ದು. ಇನ್ನು ಕಲಿಕಾ ನ್ಯೂನ್ಯತೆ ಮಕ್ಕಳಿಗೆ ಅಥವಾ ವಿಶೇಷ ಚೇತನ ಮಕ್ಕಳು ಅಂತಿರ್ತೀವಿ, ಅವರಿಗೆ ಯಾವ ಸೌಲಭ್ಯವನ್ನ ನೀಡಲಾಗುತ್ತಿದೆ ಅನ್ನುವಂತಹ ಪ್ರಶ್ನೆ ನಾವು ಕೇಳ್ಬೋದು. ಆ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡಿದೆ. ಸರ್ಕಾರಿ ಆದೇಶಗಳ ಅನ್ವಯ ಕಳೆದ ವರ್ಷಗಳಲ್ಲಿ ಭಾಷಾ ವಿಷಯಗಳಲ್ಲಿ ವಿನಾಯಿತಿ ಹಾಗೂ ಬರಹಗಾರ ಅಥವಾ ಓದುಗಾರರ ಸೌಲಭ್ಯ ಇವೆರಡೂ ನೀಡಲಾಗ್ತಾ ಇರುವಂತದ್ದು. ಪರೀಕ್ಷೆ ಬರೀಲಿಕ್ಕೆ ಹೆಚ್ಚುವರಿ ಸಮಯವನ್ನ ನೀಡಲಾಗ್ತಾ ಇತ್ತು. ಅದನ್ನೇ ಈ ಬಾರಿಯೂ ಕೂಡ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಮುಂದುವರಿಸಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಬೇಕು ಅಂದ್ರೆ 2023-24ನೇ ಸಾಲಿನ ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಬದಲಾಗಿದೆ. ಈ ಪ್ರಶ್ನೆ ಹೌದು, 2022-23ಕ್ಕೂ 2023-24ಕ್ಕೂ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ, ಸ್ವರೂಪದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೇಳಿರುವಂತದ್ದು ಅಂದ್ರೆ ಹೌದು. ಪ್ರಯೋಗ ತರಗತಿಗಳನ್ನೊಳಗೊಂಡ ವಿಷಯಗಳಲ್ಲಿ ಹಿಂದಿನಂತೆ 70 ಅಂಕಗಳಿಗೆ ಪ್ರಶ್ನೆ. ಈಗಾಗಲೇ ಮೊದಲಿನಂತೆ 30 ಅಂಕಗಳಿಗೆ ಪ್ರಾಯೋಗಿಕ, 70 ಅಂಕಗಳಿಗೆ ಥಿಯರಿ. ಇದು ಸೈನ್ಸ್ನ ಅಂದ್ರೆ ಪ್ರಾಯೋಗಿಕವಿರುವಂತಹ ವಿಷಯಗಳಲ್ಲಿ ಈ ವಿಷಯ ಇತ್ತು. ಈಗ ಬಾರಿ ಪ್ರಯೋಗೇತರ ವಿಷಯಗಳಾಗಿರುವಂತಹ ಭಾಷೆ ಆಗಿರಬಹುದು ಮತ್ತು ಉಳಿದ ಕೋರ್ ಸಬ್ಜೆಕ್ಟ್ಗಳಲ್ಲಿ ಆಗಿರಬಹುದು, ಅವುಗಳ ತಾತ್ವಿಕ ಪರೀಕ್ಷೆಯನ್ನ 80 ಅಂಕಗಳಿಗೆ ನಿಗದಿಪಡಿಸಿ 20 ಅಂಕಗಳನ್ನ ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿಪಡಿಸಲಾಗಿದೆ. ಈ ಹಿಂದಿನ ವಿಚಾರ ನಿಮ್ಗೆ ಮೊದಲೇ ಗೊತ್ತು. 20 ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಅಂತಿಮವಾಗಿ ಪರೀಕ್ಷೆಗೆ ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕು ಅಂದ್ರೆ 80 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲಾಗುತ್ತೆ. ಇನ್ನು ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಫ್ರೆಂಚ್ ಭಾಷಾ ವಿಷಯದಲ್ಲಿ ಮೌಖಿಕ ಪರೀಕ್ಷೆ ನಡೆಸಲಾಗ್ತಾ ಇತ್ತು. ಹಾಗಾದ್ರೆ ಈ ಬಾರಿಯೂ ಕೂಡ ಫ್ರೆಂಚ್ ಭಾಷಾ ವಿಷಯದಲ್ಲಿ ಮೌಖಿಕ ಪರೀಕ್ಷೆ ನಡೆಸಲಾಗುತ್ತದೆ ಅನ್ನುವಂಥದ್ದಕ್ಕೆ ಈ ಬಾರಿ ಮೌಖಿಕ ಪರೀಕ್ಷೆ ಇಲ್ಲ. ಮೌಖಿಕ ಪರೀಕ್ಷೆಗೆ ನಿಗದಿಯಾಗಿರುವಂತಹ 20 ಅಂಕಗಳನ್ನ ಆಂತರಿಕ ಮೌಲ್ಯಮಾಪನಕ್ಕೆ ನೀಡಲಾಗಿದೆ. ಹಿಂದೆ ಮೌಖಿಕವಾಗಿತ್ತು, ಈಗ ಅದನ್ನು ಕೂಡ ಅದಕ್ಕೆ ಇಂಟರ್ನಲ್ ಅಂತ ಆಂತರಿಕ ಮೌಲ್ಯಮಾಪನಕ್ಕೆ ನೀಡಿರುವಂಥದ್ದು. ಹೀಗಾಗಿ ಫ್ರೆಂಚ್ ಪರೀಕ್ಷೆ ಭಾಷಾ ವಿಷಯದಲ್ಲಿ ಈ ಬಾರಿ ಏನಿರೋದಿಲ್ಲ ಅಂದ್ರೆ ಮೌಖಿಕ ಪರೀಕ್ಷೆ ಇರೋದಿಲ್ಲ. ನೆಕ್ಸ್ಟ್, ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ನೋಂದಾಯಿಸಲು ಎಷ್ಟು ಅವಕಾಶಗಳಿವೆ? ಈಗ ಒಂದೇ ವಾರ್ಷಿಕ ಪರೀಕ್ಷೆಯಲ್ಲಿ ಅವನು ಅನುತ್ತೀರ್ಣನಾಗ್ತಾನೆ. ಮುಂದಿನ ಪರೀಕ್ಷೆಗಳಲ್ಲಿ ಎಷ್ಟು ಪರೀಕ್ಷೆಗಳನ್ನ ಅವನು ಅಟೆಂಡ್ ಮಾಡಬಹುದು?
ಅನ್ನೋದಿಕ್ಕೆ ಬೋರ್ಡ್ ಹೇಳಿದೆ. ಈ ಅನಿಯಮಿತ ಅವಕಾಶಗಳು 2ನೇ ಪರೀಕ್ಷೆ ಬರೀಬಹುದು, 3ನೇ ಪರೀಕ್ಷೆ ಬರೀಬಹುದು, ಮುಂದಿನ ವಾರ್ಷಿಕ ಪರೀಕ್ಷೆ 1 ಬರೀಬಹುದು, 2 ಬರೀಬಹುದು, 3 ಬರೀಬಹುದು, ಅದರ ಮುಂದಿನ ವಾರ್ಷಿಕ ಪರೀಕ್ಷೆ 1, 2, 3 ಹೀಗೆ ಎಷ್ಟು ಬೇಕಾದರೂ ನೀವು ಪಾಸ್ ಆಗುವವರೆಗೆ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದೆ. ಅನಿಯಮಿತ ಅವಕಾಶಗಳಿವೆ. ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿ ಮುಂದಿನ ಪರೀಕ್ಷೆಯನ್ನ ಕಟ್ಟಲಿಕ್ಕೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ಇನ್ನು ಖಾಸಗಿ ವಿದ್ಯಾರ್ಥಿಗಳು ಮತ್ತು ಪುನರಾವರ್ತಿತ ರಿಪೀಟರ್ಸ್ ಅಂತ ಬರುತ್ತೆ. ಈ ಬಾರಿ ಪ್ರಶ್ನೆ ಪತ್ರಿಕೆ ಚೇಂಜ್ ಆಗಿದೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಖಾಸಗಿಯವರು ಮತ್ತು ಪುನರಾವರ್ತಿತದವರು 100 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಅವರಿಗೆ ಆಂತರಿಕ ಅಂಕಗಳು ಇರೋದಿಲ್ಲ, ಆಂತರಿಕ ಅಸೆಸ್ಮೆಂಟ್ ಇರೋದಿಲ್ಲ. ಹಾಗಾದ್ರೆ ಅವರಿಗೆ ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗುವುದು ಅನ್ನುವ ಒಂದು ಪ್ರಶ್ನೆ ಎಲ್ಲರಿಗೂ ಇತ್ತು. ಪೇರೆಂಟ್ಸು ಇತ್ತು ಮತ್ತು ಖಾಸಗಿ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗಿತ್ತು. ಇಲ್ಲಿ ಇಲಾಖೆ ಕ್ಲಿಯರ್ ಮಾಡಿರುವಂತದ್ದು ಅಂದ್ರೆ ಖಾಸಗಿ ವಿದ್ಯಾರ್ಥಿಗಳಿಗೂ ಹಾಗೂ ಪುನರಾವರ್ತಿತ ರಿಪೀಟರ್ ವಿದ್ಯಾರ್ಥಿಗಳಿಗೂ ಕೂಡ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ, ಪ್ರಶ್ನೆಗಳನ್ನ ಉತ್ತರಿಸಬೇಕು ಅನ್ನೋದಕ್ಕೆ ಉತ್ತರವನ್ನ ಕೊಟ್ಟಿರುವಂತದ್ದು. ಹೊಸ ಅಥವಾ ರೆಗ್ಯುಲರ್ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ 80 ಅಂಕಗಳನ್ನ ಪ್ರಶ್ನೆ ಪತ್ರಿಕೆ ನೀಡ್ತಾರೋ, ಖಾಸಗಿ ಆಗಿರ್ಬೋದು ಅಥವಾ ಹೊಸ ಖಾಸಗಿ ಪುನರಾವರ್ತಿತರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಅವುಗಳನ್ನ ನೀಡಲಾಗುತ್ತೆ. ಅಂದ್ರೆ ಅವರೂ ಕೂಡ 80 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುವಂತದ್ದು, 100 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಅಲ್ಲಿ 20 ಅಂಕಗಳು ಆಂತರಿಕವಾಗಿ ರೆಗ್ಯುಲರ್ದವರಿಗೆ ದೊರೆಯುತ್ತೆ. ಹಾಗಾದ್ರೆ ಈ ಪ್ರೈವೇಟ್ ಹಾಗೂ ರಿಪೀಟರ್ಗಳಿಗೆ ನಮಗೆ 20 ಅಂಕ ಕಡಿಮೆ ಆಗುತ್ತಲ್ಲ, ನಮಗೆ ಯಾವುದೇ ಆಂತರಿಕ ಅಂಕಗಳು ಇಲ್ಲ ದೊರೆಯೋದಿಲ್ಲವಲ್ಲ ಅನ್ನುವಂತ ಕ್ವಶನ್ ನಮ್ಮ ಮುಂದೆ ಮೂಡುತ್ತೆ. ಇದಕ್ಕೆ ಇಲಾಖೆ ಮತ್ತೆ ಕಂಟಿನ್ಯೂ ಮಾಡಿದೆ. ಹಾಗಾದರೆ ಖಾಸಗಿ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ ಎಷ್ಟು ಅಂಕಗಳಿಗೆ ಪ್ರಶ್ನೆ ಬರೆಯಬೇಕು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ 80 ಅಂಕದ ಪ್ರಶ್ನೆಗಳನ್ನ ಅವರು ಪ್ರಾಯೋಗಿಕವಲ್ಲದ ವಿಷಯಗಳು ಹೇಗೂ ಪ್ರಾಯೋಗಿಕವಲ್ಲಕ್ಕೆ ಮಾತ್ರ ಖಾಸಗಿ ಅವರಿಗೆ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅವರು 80 ಅಂಕಗಳಿಗೆ ಪರೀಕ್ಷೆ ಬರೆಯಬಹುದು. ಹಾಗಾದ್ರೆ ಅವರಿಗೆ ಆ 80 ಅಂಕಕ ಪರೀಕ್ಷೆಗಳಿಗೆ ಪಡೆದುಕೊಂಡಂತಹ ಅಂಕಗಳನ್ನ 100 ಅಂಕಗಳಿಗೆ ಸ್ಕೇಲ್ ಅಪ್ ಮಾಡಲಾಗುವುದು. ಅಂದ್ರೆ 80ಕ್ಕೆ ಇಷ್ಟು ಪಡೆದ್ರೆ 100ಕ್ಕೆ ಇಷ್ಟು ಅನ್ನುವ ರೀತಿಯಲ್ಲಿ ನೀವು 80ಕ್ಕೆ ಪಡೆದುಕೊಂಡಂತಹ ಅಂಕಗಳನ್ನ 100ಕ್ಕೆ ಅದನ್ನ ಹೆಚ್ಚುಪಡಿಸುವಂತಹ ಅವಕಾಶವನ್ನ ನೀಡಲಾಗಿದೆ. ಇನ್ನು ಖಾಸಗಿ ಅಭ್ಯರ್ಥಿಗಳಿಗೆ ಆಂತರಿಕ ಮೌಲ್ಯಮಾಪನ ಅಂಕಗಳು ಇರುತ್ತವೆ. ಖಾಸಗಿ ಅಭ್ಯರ್ಥಿಗಳಿಗೆ ಆಂತರಿಕ ಮೌಲ್ಯಮಾಪನ ಹೇಗೆ ಮಾಡ್ತೀರಿ, ಅವರಿಗೆ ಅಸೈನ್ಮೆಂಟು ಟೆಸ್ಟ್ ನಾವು ತೆಗೆದುಕೊಳ್ತೀವಿ, ಹಾಗಾಗಿ ಅವುಗಳಿಗೆ ಇರುತ್ತವೆ ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲಿ ಉತ್ತರ ಇಲ್ಲ. ಅವರ 80 ಅಂಕದ ಪ್ರಶ್ನೆಗಳ ಉತ್ತರಿಸಿರುವುದನ್ನೇ 100ಕ್ಕೆ ಅದನ್ನು ಏನ್ ಮಾಡಲಾಗುವುದು ಅಂತ ಹೇಳಿದೆ ಇಲಾಖೆ ಅಥವಾ ಮಂಡಳಿ, ಅದನ್ನ ಸ್ಕೇಲ್ ಅಪ್ ಮಾಡಲಾಗುವುದು ಅಂತ ಹೇಳಿರುವಂಥದ್ದನ್ನ ನೋಡ್ತೀವಿ. ಇನ್ನು ವಾರ್ಷಿಕ ಪರೀಕ್ಷೆ 1, 2, 3ರ ಸಂಬಂಧ ವಿದ್ಯಾರ್ಥಿಗಳು ಎಷ್ಟು ಬಾರಿ ಶುಲ್ಕ ಪಾವತಿಸಬೇಕು? ವಾರ್ಷಿಕ ಪರೀಕ್ಷೆಗೆ ಶುಲ್ಕ ಪಾವತಿಸಿರ್ತಾರೆ ರೆಗ್ಯುಲರ್ ಜೊತೆ. ಈಗ ರಿಪೀಟರ್ ಕಟ್ಟುವವನು, ಖಾಸಗಿ ಅಭ್ಯರ್ಥಿ ಕಟ್ಟುವವನು ಪ್ರಥಮ ಪರೀಕ್ಷೆಗೆ ಶುಲ್ಕ ಪಾವತಿಸ್ತಾನೆ. ಹಾಗಾದ್ರೆ 2 ಮತ್ತು 3 ಈ ಪರೀಕ್ಷೆಗಳಲ್ಲಿ ಎಷ್ಟು ಬಾರಿ ಶುಲ್ಕವನ್ನ ಅವನು ಪಾವತಿಸಬೇಕು? ಇದಕ್ಕೆ ಮಂಡಳಿ ನೀಡಿರುವ ಉತ್ತರ ಅಂದ್ರೆ ವಾರ್ಷಿಕ ಪರೀಕ್ಷೆ 1ಕ್ಕೆ ಹೊಸಬರು, ಪುನರಾವರ್ತಿತವರು ಹಾಗೂ ರಿಪೀಟರ್ ಎಲ್ಲರೂ ಶುಲ್ಕ ಪಾವತಿಸಿರ್ತೀರಿ ಫಸ್ಟ್ ಒಂದು ಪರೀಕ್ಷೆಗೆ, ಅದ್ರ ಪ್ರಕಾರ ಪರೀಕ್ಷೆ ನಡೆಯುತ್ತೆ. ವಾರ್ಷಿಕ ಪರೀಕ್ಷೆ 2 ಮತ್ತು ವಾರ್ಷಿಕ ಪರೀಕ್ಷೆ 3ಅನ್ನ ಯಾರು ತೆಗೆದುಕೊಳ್ಬೇಕು ಅಂತ ಬಯಸ್ತಾರೋ, ಅನುತ್ತೀರ್ಣ ವಿದ್ಯಾರ್ಥಿಗಳಾಗಿರ್ಬಹುದು, ಫಲಿತಾಂಶವನ್ನ ಸುಧಾರಣೆ ಬಯಸುವ ವಿದ್ಯಾರ್ಥಿಗಳಾಗಿರ್ಬಹುದು, ಅವರು ಮಾತ್ರ ಶುಲ್ಕವನ್ನ ಪಾವತಿಸಬೇಕು. ನಾನು ಸೆಕೆಂಡ್ ಎಕ್ಸಾಮ್ ತಗೋತೀನಿ ಅಂದ್ರೆ ಅದಕ್ಕೆ ನೀನು ಪಾಸ್ ಆಗಿದ್ರು ಫೀಸ್ ತುಂಬಬೇಕು, ಅಕಸ್ಮಾತ್ ಫೇಲ್ ಆಗಿದ್ರೆ ಹೇಗಿದ್ರು ಫೀಸ್ ತುಂಬ್ತೀರಿ. ಅಂದ್ರೆ ಇದರರ್ಥ 1ನೇ ಪರೀಕ್ಷೆಯಲ್ಲಿ ನಾನು ಪೂರ್ಣವಾಗಿ ಪಾಸ್ ಆಗಿ ನಾನು ತೃಪ್ತಿಯಾಗಿದ್ದೇನೆ ಅಂದ್ರೆ ಮುಂದಿನ ಪರೀಕ್ಷೆಗೆ ನಾನು ಶುಲ್ಕ ತುಂಬುವ ಅವಶ್ಯಕತೆ ಇಲ್ಲ. ಆದರೆ ನಾನು 2ನೇ ಪರೀಕ್ಷೆಗೆ ಅಟೆಂಡ್ ಆಗ್ತೀನಿ ಅಂದ್ರೆ ಯಾವ ಸಬ್ಜೆಕ್ಟಿಗೆ ಅಟೆಂಡ್ ಆಗ್ತೀನೋ ಆ ಸಬ್ಜೆಕ್ಟ್ನ ಫೀಸ್ ಅನ್ನ ನಾವು ಭರ್ತಿ ಮಾಡಬೇಕಾಗುತ್ತೆ. ಇದು ಈ ತರಹದ ಸಂಶಯಗಳು ಹಾಗೂ ಗೊಂದಲಗಳು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ, ಪೋಷಕರಲ್ಲಿ ಇತ್ತು. ಅದನ್ನ ಇಲಾಖೆ ಇವತ್ತು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿರುವಂತದ್ದು. ಈಗ ವಿದ್ಯಾರ್ಥಿಗಳಿಗೂ ಆಗಿರ್ಬೋದು, ಪಾಲಕರಿಗೂ ಆಗಿರ್ಬೋದು, ಯಾವುದೇ ರೀತಿಯ ಗೊಂದಲವಿಲ್ಲದೆ ಈ ಬಾರಿಯ ವಾರ್ಷಿಕ ಪರೀಕ್ಷೆ 1ಅನ್ನ ನಾವು ಧೈರ್ಯದಿಂದ ಎದುರಿಸಿ ಈ ಪರೀಕ್ಷೆಯನ್ನ ಬರೀತೀವಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್, ನಿಮ್ಮಲ್ಲಿ ಆತ್ಮವಿಶ್ವಾಸ ಬಂದಿದೆ ಅನ್ನುವಂತ ಮಾತನ್ನ ನಿಮಗೆ ತಿಳಿಸಿ ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.